ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಲ್ವಾ? ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮೂರಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ. 48 ದಿವಸದ್ದು ಅಂದರೆ ಹೊಸಮನೆಯಾಗಿ ಇವತ್ತಿಗೆ 48 ದಿನ ಇದೆ. ಅದಕ್ಕೋಸ್ಕರ ಪೂಜೆ ಇಟ್ಕೊಂಡಿದ್ದಾರೆ, ನಮ್ಮ ಒಬ್ಬರ ಪೂಜೆ ಹಾಗೆ ಪೂಜೆ ಇಲ್ಲ. ಅದಕ್ಕೋಸ್ಕರ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀನಿ. ಇನ್ನು ಮೇಲ್ಗಡೆ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಬೇಕಿತ್ತು, ಅದಕ್ಕೋಸ್ಕರ ಸಿಟೌಟಿಗೆ ಬಂದೆ. ಇಲ್ಲೇ ಒಂದು ವಿಡಿಯೋ ಅಂದರೆ ಸ್ಟಾರ್ಟಿಂಗ್ ವಿಡಿಯೋನ ಹೋಗ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಬನ್ನಿ ಹೋಗೋಣ. ಈ ವ್ಲಾಗಲ್ಲಿ ಏನೇನೆಲ್ಲ ಆಗುತ್ತೆ, ಅಲ್ಲಿ ಯಾವ ರೀತಿ ಪೂಜೆ ಆಗುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಈಗ ಹೊರಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಎಲ್ಲರೂ ಕೂಡ ನನ್ನ ವ್ಲಾಗ್ಗಳನ್ನ ನೋಡ್ತಾ ಇದ್ದೀರಾ, ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಟೈಮ್ ಆಗ್ತಾ ಇದೆ ಇವಾಗ ಹೊರಡೋದಕ್ಕೆ. ಪೂಜೆ ಕೂಡ ಎಲ್ಲ ಆಗಿದೆ, ಇನ್ನೇನು ರೆಡಿಯಾಗಿ ಹೊರಡ್ತಾ ಇರೋದೆ. ಬನ್ನಿ ಹೋಗೋಣ. ಇಲ್ಲಿಂದ ಹೊರಟು ನಾವು ನಮ್ಮೂರಿಗೆ ಬರೋಕ್ಕೆ ಬೇಕಾಗಿರೋದು 20 ನಿಮಿಷ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ. ನಮ್ಮೂರು ಇಲ್ಲಿಂದ ಒಂದು 8-10 ಕಿಲೋಮೀಟ್ರ್ ದೂರದಲ್ಲಿದೆ. ನಾವು ಇಲ್ಲಿಗೆ ಬರೋದ್ರೊಳಗಡೆ ಆಲ್ರೆಡಿ 5:30 ಆಗಿತ್ತು. ಬಂದು ಸ್ವಲ್ಪ ಹೊತ್ತು ಕೂತು ಮಾತಾಡ್ತಾ ಸ್ವಲ್ಪ ಕಾಫಿ ಕುಡಿದು ಸ್ನ್ಯಾಕ್ಸ್ ತಿಂದು ಕೆಲಸ ಶುರು ಮಾಡೋಣ ಅಂತ ಅಂದ್ಕೊಂಡ್ವಿ. ಅದನ್ನೆಲ್ಲ ನಾನು ವಿಡಿಯೋ ಮಾಡಲಿಲ್ಲ, ಕೆಲಸ ಶುರು ಮಾಡಿದ ಮೇಲೆ ವಿಡಿಯೋ ಮಾಡಿದೆ. ನಮ್ಮ ಮನೆ ಈ ರೀತಿ ಕಾಣಿಸ್ತಾ ಇತ್ತು. ನಮ್ಮ ಮನೆ ಪಕ್ಕನೇ ದೇವಸ್ಥಾನ ಇದೆ, ಹಾಗೆ ನಮ್ಮ ಮನೆ ಎದುರುಗಡೆನೇ ಒಂದು ದೊಡ್ಡ ಹರಳಿ ಮರ ಇದೆ. ಈ ರೀತಿಯಾಗಿ ಪಕ್ಕದೂರಿಗೆ ಹೋಗೋದಕ್ಕೆ ಅಂತ ಒಂದು ರೋಡು ಕೂಡ ಇದೆ. ಈ ಸ್ಟ್ರೈಟ್ ರೋಡಲ್ಲಿ ಹೋದರೆ ಮುಂದೂರಿಗೆ ಹೋಗ್ತೀವಿ. ಇದು ನಮ್ಮ ಮನೆ ಜಾಗ ಈ ರೀತಿ ಇದೆ. ಇದನ್ನೆಲ್ಲ ಹೋಮ್ ಟೂರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಹೊತ್ತು ಟೈಮೆಲ್ಲ ಕಳೆದ್ಮೇಲೆ ಕೆಲಸ ಶುರು ಮಾಡಿದ್ವಿ. ಅಂದರೆ ರಾತ್ರಿನೇ ನಾವು ಒಬ್ಬಟ್ಟಿನ ಸಾರು ಮತ್ತು ಚಿತ್ರಾನ್ನ ಈ ಗೊಜ್ಜನ್ನು ರೆಡಿ ಮಾಡಿಟ್ವಿ. ಏಕೆಂದರೆ ಸಾಂಬಾರು ಮತ್ತು ಬೇಳೆ ಕುದಿಸಿಟ್ರೆ ಬೆಳಗ್ಗೆ ಎದ್ದು ಬೇಗ ಕೆಲಸ ಆಗುತ್ತೆ. ಒಬ್ಬಟ್ಟು ಅಂದರೆ ಸ್ವಲ್ಪ ರಿಸ್ಕ್ ಕೆಲಸ ಅಂತಲೇ ಹೇಳಬೇಕು, ಸ್ವಲ್ಪ ಜಾಸ್ತಿ ಜನನೂ ಬೇಕು ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಜನಕ್ಕೇನು ಕೊರತೆ ಇಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಅನಿಸುತ್ತೆ. ನಮ್ಮ ಅಕ್ಕ ತಂಗಿದಿರೆಲ್ಲ 4-5 ಜನ, ಅಂದರೆ ನಮ್ಮ ಅಕ್ಕನ ಮಗಳು ಸೇರಿ 4-5 ಜನ ಇದ್ದೀವಿ. ಮತ್ತು ನಮ್ಮ ಅತ್ತೆ ಕೂಡ ಎಲ್ಲ ಫಂಕ್ಷನ್ಗಳಿಗೂ ನಮ್ಮ ಮನೆಗೆ ಅವ್ರು ಬರ್ತಾರೆ, ಅವ್ರ ಮನೆಗೆ ನಾವು ಹೋಗ್ತೀವಿ. ಅದರಿಂದ ಒಬ್ಬಟ್ಟು ಮಾಡೋದಕ್ಕೆ ಏನು ರಿಸ್ಕ್ ಆಗೋದಿಲ್ಲ. ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಗೊಜ್ಜೆಲ್ಲ ರೆಡಿ ಆಗಿದ್ಮೇಲೆ ನೈವೇದ್ಯಕ್ಕೆ ಅಂತ ಗೊಜ್ಜೆತ್ತಿಟ್ಟು ಹೇಗಾಗಿದೆ ಅಂತ ಟೇಸ್ಟ್ ನೋಡೋಣ ಅಂತೇಳಿ ನಾನು ಸ್ವಲ್ಪ ಚಿತ್ರಾನ್ನ ಕಲಿಸ್ದೆ. ಆಗ ನನ್ನ ಮಗಳು ಕಾಯಿ ತುರಿತಾ ಇದ್ಲಲ್ಲ, ಅವಳಿಗೂ ಕೂಡ ಟೇಸ್ಟ್ ನೋಡೋದಕ್ಕೆ ಅಂತ ಇಟ್ಟೆ. ನಮ್ಮ ಅಕ್ಕನ ಮಗಳು ನನಗೆ ಅಂದರೆ ನಾನು ಅವಳಿಗೆ ಊಟ ಮಾಡಿಸಿ ಬೆಳೆಸಿದ ಹುಡುಗಿ. ಅಂದರೆ ಅವಳು ಚಿಕ್ಕವಳಿದ್ದಾಗಲಿಂದಲೂ ಬಾಣಂತನದಿಂದಲೂ ನಾವು ಜೊತೆಲೇ ಇದ್ವಿ. ಅವಳು ಚಿಕ್ಕ ಮಗುವಿನಿಂದಲೂ ನಾವು ಸಾಕಿದ್ವು. ಆದರೆ ಈಗ ನೋಡಿದ್ರೆ ಅವಳೇ ನಮಗಿಂತ ದೊಡ್ಡವಳೇನೋ ಅನ್ನೋ ರೀತಿ ಎತ್ತರ, ಹೈಟು, ವೆಯ್ಟು ಎಲ್ಲದರಲ್ಲೂ ಇದ್ದಾಳೆ. ಅದರಿಂದ ಅವಳು ನಾನು ಕೈ ತೊತ್ಕೊಟ್ಟು ಸಾಕಿದ್ನ. ಅಂದರೆ ನಮ್ಮೂರಲ್ಲೆಲ್ಲ ಇರೋಳು ಚಿಕ್ಕ ಮಕ್ಕಳಲ್ಲಿ ನಾವು ಅವಳು ಕ್ಲಾಸ್ಗೆಲ್ಲ ಕಳಿಸ್ತಾ ಇದ್ದಿದ್ದು ಎಲ್ಲ ನನಗಿನ್ನೂ ನೆನಪಿದೆ. ಹಾಗನ್ಸುತ್ತೆ. ನಾವೆಲ್ಲ ರೆಡಿ ಮಾಡ್ಕೊಳೋದ್ರೊಳಗೆ ನಮ್ಮ ಅಕ್ಕನ ಮಗ ಸೊಸೆ ಬಂದಿದ್ದರು. ಈ ಫಂಕ್ಷನ್ಗೂ ಕೂಡ ನಮ್ಮ ಅಕ್ಕಂದಿರಿಬ್ಬರು ಕೂಡ ಬರಲಿಲ್ಲ. ಕಾರಣ ಏನು ಅಂತಂದರೆ ಇವಾಗೆಲ್ಲ ಮೋಡ ಸ್ವಲ್ಪ ಇದೆ, ಅವರು ಭತ್ತ ಕುಯ್ದಿದ್ದಾರೆ. ಅದನ್ನೆಲ್ಲ ಸ್ವಲ್ಪ ಹಾರ ಹಾಕೋದು ಎತ್ತೋದು ಇರುತ್ತೆ. ಮಳೆ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ, ಬಿಟ್ಟು ಬರೋದಕ್ಕಾಗಲಿಲ್ಲ. ಇನ್ನೊಬ್ಳು ಅಕ್ಕಂಗೆ ಅತ್ತೆಗೆ ಹುಷಾರಿಲ್ಲ, ಅಂದರೆ ನಮ್ಮ ಅಕ್ಕಂದಿರ ಅತ್ತೆ 2 ಹತ್ರನೂ ಇರುತ್ತೆ. ಆದರೆ ಅವಳು ಬ್ಯುಸಿ ಇದ್ರಲ್ಲ, ಅದರಿಂದ ಅವಳು ಕೂಡ ಅವ್ರ ಅತ್ತೆ ನೋಡ್ಕೊಬೇಕಿತ್ತು. ಅದಕ್ಕೋಸ್ಕರ ಅವರಿಬ್ಬರು ಬಂದಿರಲಿಲ್ಲ. ಮತ್ತು ಮಗ ಸೊಸೆನೇ, ಅಂದರೆ ನಮ್ಮ ರೇಣು ಮತ್ತು ಗುಣ ಅಂತ ನನ್ನ ಸೊಸೆ ಹೆಸರು, ಅವರಿಬ್ಬರು ಕೂಡ ಬಂದರು. ಅವರೆಲ್ಲ ಬಂದಮೇಲೆ ಕೆಲಸ ಶುರು ಮಾಡಿದ್ವಿ. ನಮ್ಮ ಅಕ್ಕನ ಮಗನೂ ಕೂಡ ನಮ್ಮ ಜೊತೆಗೆ ಕೆಲಸ ಮಾಡೋದಕ್ಕೆ ಅಂತೇಳಿ ಕರ್ಕೊಂಡ್ವಿ. ಚಿತ್ರಾನ್ನದ ಗೊಜ್ಜೆಲ್ಲ ರೆಡಿ ಆದಮೇಲೆ ಬೇಳೆನ ಕುದಿಯೋಕ್ಕಿಟ್ಟು ಬೇಳೆ ಹಾಕಿದ್ದೀವಿ, ಇನ್ನೂ ಬೇಳೆ ಬೆಂದಿಲ್ಲ. ಅಷ್ಟರಲ್ಲಿ ಈಗ ಊಟಕ್ಕೆ ಅಂತೇಳಿ ಆಲೂಗೆಡ್ಡೆ ಪಲ್ಯ ಅಂತೀನಿ, ಆಲೂಗೆಡ್ಡೆ ಬೋಂಡ ಮತ್ತು ಬೋಂಡದ ಮೆಣಸಿನ್ಕಾಯಿ ಇದ್ದು ಎರಡರದ್ದು ಕೂಡ ಬೋಂಡ ಮಾಡೋಣ ಈಗ ನೈಟ್ ಊಟಕ್ಕೆ ಅಂತೇಳಿ ಇಲ್ಲಿ ಗುಣ ಎಲ್ಲ ಸ್ಲೈಸ್ ಮಾಡ್ತಾ ಇದ್ದಾಳೆ ಆಲೂಗೆಡ್ಡೆನ. ಹಾಗೆ ನಮ್ಮ ಅತ್ತೆ ಸ್ವಲ್ಪ ದಪ್ಪ ಆಯಿತಾ ತೆಳುವಾಯ್ತಾ ಅಂತ ಹೇಳ್ತಾ ಇದ್ದೆ. ನಮ್ಮ ಅತ್ತೆ ಬಗ್ಗೆ ಹೇಳಬೇಕು ಅಂತ ಅಂದರೆ, ನಮ್ಮ ಅತ್ತೆ ನಮಗೆ ತವ್ರ ಮನೆಗಿಂತ ಹೆಚ್ಚು ನಮ್ಮ ಅತ್ತೆಯವ್ರ ಮನೆಗೆ ಹೋಗೋದು ಅಂದರೆ ನಮಗೆ ತುಂಬ ಇಷ್ಟ. ನಮ್ಮ ಅತ್ತೆಯವರು ಕೂಡ ಇಲ್ಲಿಂದ 1-2 ಕಿಲೋಮೀಟ್ರ್ ಇದೆ. ಅಂದರೆ ನಮ್ಮೂರಿಗೂ ನಮ್ಮ ಅತ್ತೆಯವ್ರಿಗೂ 1.5-2 ಕಿಲೋಮೀಟ್ರ್ ಇದೆ. ನಾವು ಸುಮ್ಮನೆ ಬೇಜಾರಾದಾಗಲಿ ಇಲ್ಲ ಏನಾದ್ರು ಸ್ಪೆಷಲ್ ಮಾಡಿರಾಗಲಿ ನಮ್ಮ ಅತ್ತೆ ಫೋನ್ ಮಾಡ್ತಾ ಇರ್ತಾರೆ, ನಾವು ಹೋಗ್ತಾ ಇರ್ತೀವಿ. ನೀವು ನೋಡ್ತಾ ಇರ್ಬೋದು, ವಿಡಿಯೋಗಳಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ತಮಾಷೆ ಮಾಡ್ತಾ ನನ್ನ ತಂಗಿ ಕೂಡ ನಮ್ಮ ಅಕ್ಕನ ಮಗಳ ಹತ್ರ ಎಲ್ಲರೂ ಸೇರಿಕೊಂಡು ರೆಡಿ ಮಾಡಿದ್ವಿ. ಬೇಳೆ ಬೇಯ್ತು ಅಂತ ಹೇಳಿ ನನ್ನ ತಂಗಿ ಇಲ್ಲಿ ಬೇಳೆಯಿಂದ ಸಪ್ಪೆಸರನ್ನೆಲ್ಲ ಬಸಿತಾ ಇದ್ದಾಳೆ. ಒಬ್ಬಟ್ಟಿನ ಸಾರು ಅಂತ ಅಂದರೆ ನಮಗೆ ಸ್ವಲ್ಪ ಜಾಸ್ತಿ ಇಷ್ಟ. ಅಂದರೆ ಒಬ್ಬಟ್ಟು ತಿನ್ನೋದಕ್ಕೇನು ಅಷ್ಟು ಇಷ್ಟ ಆಗೋದಿಲ್ಲ. ಒಬ್ಬಟ್ಟಿನ ಸಾಂಬಾರು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಹೇಳಿ ಎಲ್ಲ ಫಂಕ್ಷನ್ಗಳಲ್ಲೂ ನಾವು ಒಬ್ಬಟ್ಟಿನ ಸಾರನ್ನೇ ರೆಡಿ ಮಾಡ್ತೀವಿ. ಇಲ್ಲಿ ಸಾಂಬಾರಿಗೆ
ಹುರ್ಕೊಳೋದಕ್ಕೆ ಅಂತೇಳಿ ನಾವು ಸಾಂಬಾರು ರುಬ್ಬೋದಕ್ಕೆ ಖಾರದ ಪುಡಿನ ಹಾಕಲ್ಲ. ನಾನು ಎಕ್ಸ್ಪೆಷಲಿ ಒಬ್ಬಟ್ಟಿನ ಸಾರಿಗೆ ಬರೀ ಮೆಣಸಿನ್ಕಾಯಿನೇ ಹಾಕೋದು ಹುರಿಯೋದಕ್ಕೆ. ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ, ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಹಾಕಿ ಈ ರೀತಿ ಸ್ವಲ್ಪ ಎಣ್ಣೆ ಬಿಟ್ಟು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಈರುಳ್ಳಿ, ಕಾಯಿ ತುರಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಧನಿಯಾದ ಪುಡಿ, ತುಪ್ಪದ ಪುಡಿ, ಹುಣಸೆ ಹಣ್ಣು ಈ ರೀತಿ ಹಾಕಿ ಖಾರವನ್ನು ನುಣ್ಣಗೆ ರುಬ್ಬಿ ಒಗ್ಗರಣೆ ಮಾಡಿದ್ರೆ ಒಬ್ಬಟ್ಟಿನ ಸಾರಂತೂ ಅದ್ಭುತವಾಗಿರುತ್ತೆ. ಈಗ ಸಾಂಬಾರಿಗೆ ಒಗ್ಗರಣೆ ಮಾಡೋದಕ್ಕೆಲ್ಲ ರೆಡಿ ಆಯಿತು. ಬೇಳೆನೂ ಕೂಡ ಕುದಿಯೋದಕ್ಕೆ ಇಟ್ಟಿದ್ದೀವಿ. ಬೇಳೆ ಏನು ಅಂತ ಅಂದರೆ ನಮ್ಮ ಮನೇಲಿ ಸ್ವಲ್ಪ ಒಬ್ಬಟ್ಟಿನ ಹೂರಣ ತೆಳುವಾಯಿತು, ಅದರಿಂದ ಇಲ್ಲಿ ನೋಡಿ ಚೆನ್ನಾಗಿ ಬಸಿಬೇಕು ಅಂತೇಳಿ ನೋಡಿ ಎಷ್ಟು ಗಟ್ಟಿಗೆ ಬಸಿಟ್ಟಿದ್ದೀವಿ. ಆದರೆ ಬೆಲ್ಲ ಹಾಕಿದ ತಕ್ಷಣವೇ ಸ್ವಲ್ಪ ನೀರಾದಂಗೆ ಆಗುತ್ತೆ. ಅದನ್ನು ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಸಣ್ಣ ಉರಿಲಿ ಕುದಿಸ್ತಾ ಬಂದರೆ ತುಂಬ ಚೆನ್ನಾಗಿ ಆಗುತ್ತೆ. ಆದರೆ ಯಾಕೋ ಬೇಳೆ ಮಿಸ್ಟೇಕೋ ಏನೋ ನಮ್ಮ ಮನೇಲಿ ಅಂದರೆ ವಾನದಲ್ಲಿ ಸ್ವಲ್ಪ ತೆಳುವಾಗಿತ್ತು. ಅದರಿಂದ ಈ ಸರಿ ಕೇರಾಗಿ ಮಾಡಬೇಕು ಅಂತ ಮಾಡ್ತಿದ್ವಿ. ಯಾವುದೇ ಅಡುಗೆ ಕೂಡ ಹದ ತಪ್ಪೋದ್ರೆ ಅದನ್ನ ಮಾಡೋದು ಸ್ವಲ್ಪ ಬೇಜಾರು ಅನ್ನಿಸ್ಬಿಡುತ್ತೆ. ಇದ್ದಿದ್ರಿಗೂ ಒಬ್ಬಟ್ಟು ಈ ರೀತಿ ಕೆಲಸಗಳು ನೀಟಾಗಿ ಆದ್ರೇ ಖುಷಿ ಅಂತ ಹೇಳ್ಬೋದು. ನಮ್ಮ ಅಕ್ಕನ ಮಗಳನ್ನ ನಿಲ್ಲಿಸಿ ಸಮಾಧಾನಕ್ಕೆ ಕುದಿಸು ಅಂತೇಳಿ ಅವಳನ್ನ ಒಬ್ಬಟ್ಟಿನ ಬೇಳೆ ಕುದಿಸೋದಕ್ಕೆ ನಿಲ್ಲಿಸಿದ್ದೀವಿ. ಸಾಂಬಾರು ಕೂಡ ಆಯಿತು, ಬೇಳೆ ಎಲ್ಲ ಕುದಿಸಿದ್ದಾಯಿತು. ನಮ್ಮಮ್ಮ ಗ್ರೈಂಡ್ರಿಗೆ ಬೇಳೆನ ಹಾಕ್ತಾ ಇದ್ದಾರೆ. ಅಂದರೆ ನಮ್ಮ ಮನೇಲೂ ಕೂಡ ಗ್ರೈಂಡ್ರಿಗೆ ಹಾಕಿದ್ವಿ. ಒಂದೊಂದು ಗ್ರೈಂಡ್ರಿಗೆ ಹಾಕಿದ ತಕ್ಷಣವೇ ಬೇಳೆ ತೆಳುವು ಬರುತ್ತೆ. ಅದರಿಂದ ಈ ಗ್ರೈಂಡ್ರಲ್ಲಿ ಯಾವ ರೀತಿ ಆಗ್ತಿದೆ ಅಂತ ಕೇಳಿದೆ. ಅದಕ್ಕೆ ನಮ್ಮಮ್ಮ ನೋಡು ನಮ್ಮ ಗ್ರೈಂಡ್ರಲ್ಲಿ ಚೆನ್ನಾಗಿ ಬರ್ತಾಯಿದೆ, ಅವತ್ತು ನಿಮ್ಮ ಗ್ರೈಂಡ್ರಲ್ಲಿ ಸ್ವಲ್ಪ ತೆಳುವಾಯಿತು ಅಂತ ಹೂರಣನ ತೆಗೆದು ತೋರಿಸ್ತಾ ಇದ್ರು ಯಾವ ರೀತಿ ಉಂಡೆ ಮಾಡೋದಕ್ಕೆಲ್ಲ ಚೆನ್ನಾಗಿ ಬರ್ತಾಯಿದೆ ಅಂತ. ತುಂಬ ಚೆನ್ನಾಗಿ ಬರ್ತಾಯಿತ್ತು. ಯಾಕೋ ಏನು ಮಿಸ್ಟೇಕ್ ಆಯಿತು ಗೊತ್ತಿಲ್ಲ, ನಮ್ಮ ಮನೇಲಿ ಸ್ವಲ್ಪ ಹೂರಣ ತೆಳುವಾಗಿ ಬಂದಿತ್ತು. ಆದರೆ ಒಬ್ಬಟ್ಟೇನು ಕೆಟ್ಟೋಗಲಿಲ್ಲ, ಚೆನ್ನಾಗಿ ಬಂದಿತ್ತು. ಆದರೆ ಹೂರಣ ಮಾತ್ರ ತೊಟ್ಟೋದಕ್ಕೆ ಸ್ವಲ್ಪ ಬೇಜಾರು ಮಾಡ್ತು ಅಂತಲೇ ಹೇಳ್ಬೋದು. ಗ್ರೈಂಡ್ರುಗಳಲ್ಲೆಲ್ಲ ಆದರೆ ಸ್ವಲ್ಪ ಹೂರಣನೂ ಕೂಡ ಬಿಸಿ ಬರೋದಿಲ್ಲ, ಒದಗ್ದಂಗೆ ಆಗುತ್ತೆ ಅಂತಲೂ ಕೂಡ ಗ್ರೈಂಡ್ರುಗಳಲ್ಲಿ ಬೇಳೆ ಹಾಕೋದು ಮತ್ತು ದೋಸೆ ಇಡ್ಲಿನ ರುಬ್ಬೋದು ತುಂಬ ಚೆನ್ನಾಗಿರುತ್ತೆ. ಈಗ ಬಿಸಿ ಬಿಸಿ ಬೋಂಡನೂ ಕೂಡ ರೆಡಿ ಆಯಿತು. ಎಲ್ಲರೂ ಕೂಡ ಬೋಂಡ ತಿಂದು ಊಟನ ಮುಗಿಸಿ, ಅಂದರೆ ಇವತ್ತಿನ ನೈಟು ಇಷ್ಟು ಕೆಲಸ ಅಂತ ಅನಿಸುತ್ತೆ. ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಂಡ್ವಿ. ನಮ್ಮ ಅಕ್ಕನ ಮಗ ಸೊಸೆ ಕೈಲಿ ಎಲ್ಲರ ಕೈಲೂ ಮಾತಾಡ್ತಾ ನನ್ನ ತಂಗಿ ಎಲ್ರಿಗೂ ಕೂಡ ಬೋಂಡ ಹಾಕ್ಕೊಟ್ಲು. ಎಲ್ಲರೂ ಕೂಡ ಬಿಸಿ ಬಿಸಿ ಬೋಂಡ ತಿಂದ್ವಿ. ಈ ರೀತಿ ಅಕ್ಕ ತಂಗಿದಿರೋ ನಿಜವಾಗ್ಲೂ ಇರಬೇಕು ಕಣ್ರಿ. ಇದನ್ನೆಲ್ಲ ಮಾಡಿ ಮುಗಿಸಿ ಮಲಗಿ ಬೆಳಗ್ಗೆ ಎದ್ವಿ. ನಾವು ಎದ್ದರೊಳಗಾಗಲೇ ನಮ್ಮ ಅತ್ತೆ ಮತ್ತು ನಮ್ಮಮ್ಮ ಎದ್ದು ಆಲ್ರೆಡಿ ಎಲ್ಲ ಕೆಲಸನೂ ಮುಗಿಸ್ತಿದ್ರು ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನಮ್ಮನೆ ನಾನು ಎದ್ದು ಆಚೆ ಎಲ್ಲ ಓಡಾಡ್ತಾ ಹಾಗೆ ಅಡುಗೆ ಅವ್ರು ಮಾಡ್ತಾಯಿದ್ರಲ್ಲ ಅಡುಗೆ ಆಚೆ ಅಂದರೆ ಮನೆ ಪಕ್ಕ ಸೀಟ್ ಕೆಳಗಡೆ ನಾವು ಅಡುಗೆ ಮಾಡಿದ್ದು ಅಲ್ಲಿಗೆ ಹೋದೆ. ನಮ್ಮ ಮನೆ ಪಕ್ಕನೇ ದೇವಸ್ಥಾನ ಇದೆ. ಕಿಟಕಿ ಎಲ್ಲ ಓಪನ್ ಮಾಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣವೇ ನಾವು ದೇವಸ್ಥಾನದಲ್ಲೇ ದೇವರನಿಗೆ ಕೈ ಮುಗಿಬೋದು. ನೋಡಿ ಇದೆ ಬಸವಣ್ಣ ಮತ್ತು ಈಶ್ವರನ ದೇವಸ್ಥಾನ. ಅತ್ತಿಗೆ ನಾದಿನಿಯವರು ಮಾತಾಡ್ತಾ ನಿಂತಾಯಿದ್ರು. ಅಂದರೆ ನಮ್ಮಮ್ಮ ಅತ್ತಿಗೆ ಮತ್ತು ನಾದಿನಿ ಅವರೇ ತಂಗಿ ನಮ್ಮ ಅಪ್ಪಾಜಿಗೆ. ಅವರಿಬ್ಬರು ಮಾತಾಡ್ತಾ ಕೆಲಸ ಮಾಡ್ತಾಯಿದ್ರು. ನಮ್ಮ ಅತ್ತೆ ಇದ್ದರೆ ನಮ್ಗೆ ಅರ್ಧ ಕೆಲಸನೇ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಅತ್ತೆ ನಮ್ಮ ಮಲಗಿದ್ರೂ ಕೂಡ ಎಬ್ಬಿಸೋದಕ್ಕೆ ಹೋಗೋದಿಲ್ಲ, ಅವರೇ ಎದ್ದು ಎಲ್ಲ ಕೆಲಸ ಮಾಡ್ತಾರೆ. ಸುಮ್ಮನೆ ಬರ್ರಿ ಅಂತ ಕರೀತಾರಷ್ಟೇ, ನಾವು ನೆಪಕ್ಕಷ್ಟೇ ಅವ್ರ ಮನೆಗೆ ಹೋಗೋದು. ಆದರೂ ಹೋದರೆ ಕೆಲಸ ಎಲ್ಲ ನಮ್ಮ ಅತ್ತೆನೇ ಮಾಡೋದು ಅಂತಲೇ ಹೇಳ್ಬೋದು. ನಾನು ಹೋಗಿ ಇವಾಗ ರೆಡಿಯಾಗಿ ಬರೋಣ, ಅವರು ಕೆಲಸ ಮಾಡ್ತಾಯಿದ್ರೆ ಅಂತ ಹೋಗಿ ಫ್ರೆಶ್ ಆಗಿ ಬಂದ್ವಿ. ಅಂದರೆ ಅತ್ಲೆ ಒಟ್ಟಿಗೆ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಬಂದರೆ ಸರಿಯಾಗುತ್ತೆ ಅಂತ. ಅಷ್ಟರಲ್ಲಿ ನಮ್ಮ ಅತ್ತೆ ಎಲ್ಲ ಹುರುಳಿಕಾಯಿ ಈರುಳ್ಳಿ ಎಲ್ಲ ಹಚ್ಚಿಟ್ಟಿದ್ರು. ನಾನು ಅದನ್ನೆಲ್ಲ ತೊಗೊಂಡು ಒಗ್ಗರಣೆ ಮಾಡೋಣ ಅಂತೇಳಿ ಒಗ್ಗರಣೆಗಿಟ್ಟೆ. ಹುರುಳಿಕಾಯಿ ಪಲ್ಯನ ಕುಕ್ಕರಲ್ಲಿ ಕೂಗ್ಸೋದಕ್ಕಿಂತ ಹಾಗೆ ಮುಚ್ಚಳ ಮುಚ್ಚಿ ಬೇಯೋಕ್ಕಿಟ್ರೆ ತುಂಬ ಚೆನ್ನಾಗಿರುತ್ತೆ. ಕುಕ್ಕರಲ್ಲೇ ಒಗ್ಗರಣೆ ಮಾಡಿದೆ, ಆದರೆ ಕೂಗಿಸ್ಲಿಲ್ಲ, ತುಂಬ ಚೆನ್ನಾಗಿತ್ತು. ಇಷ್ಟೊತ್ತಿಗೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ಕೂಡ ರೆಡಿಯಾಗಿ ಬಂದರು. ಬೇಗ ಒಬ್ಬಟ್ಟು ತೊಟ್ಟ ಕೆಲಸ ಅಂದರೆ ಗೊತ್ತೇ ಇದೆ, ಬೇಗ ಆಗಲ್ಲ ಅಂತೇಳಿ. ಅಂದರೆ ನಮ್ಮ ಅಕ್ಕನ ಮಗಳು, ನನ್ನ ತಂಗಿ, ಗುಣ ಎಲ್ಲರೂ ಕೂಡ ರೆಡಿ ಆಗ್ತಾಯಿದ್ರು. ಬೇಗ ರೆಡಿಯಾಗಿ ಬನ್ನಿ ಅಂತ ನಾನು ಕರೀತಾ ಇದ್ದೆ. ಈ ರೀತಿ ಎಲ್ಲ ಅಕ್ಕ ತಂಗಿದಿರಿದ್ರೆ ತುಂಬ ಚೆಂದ ಕಣ್ರಿ. ನಮಗಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಸಾಕಷ್ಟು ವಿಡಿಯೋಗಳಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮ ಅಕ್ಕ ತಂಗಿದಿರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡಿ ಅಂತ. ಖಂಡಿತವಾಗ್ಲೂ ನಾನು ಮುಂದಿನ ವ್ಲಾಗಲ್ಲಿ ನಮ್ಮ ಅಕ್ಕ ಅವರು ಎಲ್ಲ ಒಂದು ಫಂಕ್ಷನ್ಗೆ ಎಲ್ಲರೂ ಕೂಡ ಬಂದಾಗ ಎಲ್ಲರೂ ನಾನು ನಿಮ್ಮ ಜೊತೆ ಪರಿಚಯ ಮಾಡಿಕೊಡ್ತೀನಿ. ಈ ಫಂಕ್ಷನಲ್ಲಿ ನಮ್ಮ ಅಕ್ಕಂದಿರಿಬ್ಬರು ಕೂಡ ಬಂದಿಲ್ಲ. ಮುಂದಿನ ವ್ಲಾಗ್ಗಳಲ್ಲಿ ಯಾವುದಾದ್ರೂ ಫಂಕ್ಷನಲ್ಲಿ ಖಂಡಿತವಾಗ್ಲೂ ಅವ್ರನ್ನ ನಿಮ್ಮ ಜೊತೆ ಪರಿಚಯಿಸ್ತೀನಿ ಅಂತ ಹೇಳ್ತಾ ಈಗೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಒಬ್ಬಟ್ಟು ತಟ್ಟೋದಕ್ಕೆ ಕೂತ್ಕೊಂಡಿದ್ದೀವಿ. ನೋಡಿ ಇಬ್ಬರು ನಮ್ಮ ಅಕ್ಕನ ಮಗಳು ಮತ್ತು ಗುಣ ಒಬ್ಬಟ್ಟು ತೊಟ್ತಾ ಇದ್ದಾರೆ. ನಾನು ಮತ್ತು ರೇಖಾ ಬೇಯಿಸ್ತಾ ಇದ್ದೀವಿ. ನಮ್ಮ ಅತ್ತೆಯವರು ಈ ರೀತಿಯಾಗಲಿ ಉಂಡೆ ಎಲ್ಲ ಮಾಡಿಕೊಡ್ತಾ ಇದ್ದಾರೆ.
ನೋಡಿ ಎಷ್ಟು ಚಂದ ಕಾಣುತ್ತೆ, ನೋಡೋದಕ್ಕೆ ಇದು ಹಬ್ಬ ಅಂತ ಅನಿಸುತ್ತೆ ಅಂತಲೇ ಹೇಳ್ಬೋದು. ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿ ಬರ್ತಿದ್ವಿ. ಇಲ್ಲಿ ಮಾತಾಡಿದ ಮಾತುಗಳಂತೂ ಒಂದು ನೆನಪಿರಲ್ಲ, ಯಾಕೆ ಅಂತಂದರೆ ಅಷ್ಟು ಮಾತುಗಳನ್ನ ಆಡ್ತೀವಿ ನಾವು. ಎಷ್ಟು ಚಂದ ದಮ್ ಷರತ್ತು, ಅಂತ್ಯಾಕ್ಷರಿ, ಎಲ್ಲ ಆಟಗಳನ್ನೂ ಕೂಡ ಆಡ್ತೀವಿ ನಾವು. ಈ ಕಡೆ ಒಬ್ಬಟ್ಟು ತೊಡ್ತಾ ಇದ್ದರೆ ನನ್ನ ತಮ್ಮ ಒಳಗಡೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಕೂಡ ಶುರು ಮಾಡಿದ್ದ. ಅಷ್ಟರಲ್ಲಿ ಆಲ್ರೆಡಿ ಪುರೋಹಿತರು ಕೂಡ ಬಂದರು. ಅವರು ಕೂಡ ಬಂದು ಎಲ್ಲ ಸಾಮಗ್ರಿಗಳನ್ನು ಕೂಡ ತೊಗೊಂಡು ಹೊಂದಿಸ್ಕೊತಾ ಇದ್ದರು. ಮತ್ತು ನನ್ನ ನಾದಿನಿ ಮತ್ತು ಅಂದರೆ ನನ್ನ ತಮ್ಮನ ಹೆಂಡತಿ, ನನ್ನ ತಮ್ಮನ ಮಗಳು ಪೂಜೆಗೆ ಕೂರೋದಕ್ಕೆ ರೆಡಿ ಆಗ್ತಾಯಿದ್ರು. ನಾವೆಲ್ಲರೂ ಕೂಡ ಆಚೆ ಒಬ್ಬಟ್ಟು ಅಡುಗೆಗೆ ರೆಡಿ ಮಾಡ್ತಿದ್ವಿ. ಯಾಕೆ ಅಂತಂದರೆ ಅವ್ರು ಪೂಜೆಗೆ ಕೂತ್ರೆ ಬೇಗ ಬೇಗ ನೈವೇದ್ಯಕ್ಕೂ ಕೂಡ ಎಲ್ಲ ಬೇಕಾಗುತ್ತೆ ಅಂತೇಳಿ. ಅಷ್ಟರಲ್ಲಿ ಹಪ್ಪಳ ಹಾಕೋದಕ್ಕೆ ಅಂತೇಳಿ ರೂಪ ಮತ್ತು ರೇಣು ಮನುಷ್ಯರು ನೋಡ್ತಾ ಇಲ್ಲ ಅವರು ಕೂಡ ಶುರು ಮಾಡಿದರು. ಹಾಗೆ ನಮ್ಮ ಆಂಟಿಯವರು ಬಂದರು. ನಮ್ಮ ಆಂಟಿ ಅಂತಂದರೆ ಈ ರೀತಿ ಇದೆ ಅಂತ ಕೇಳ್ತಾ ಮಾತಾಡ್ತಿದ್ವಿ. ಈ ಥರ ಇರಬೇಕಾಗುತ್ತೆ, ಹೆಣ್ಮಕ್ಳದ್ದು ಇನ್ನೇನು ಇದ್ದೇ ಇರುತ್ತಲ್ಲ ಒಳ್ಳೆಯ ಬಗ್ಗೆ ಮಾತುಕತೆ, ಆ ಥರ ಇರಬೇಕು, ಈ ಥರ ಇರಬೇಕು, ಈ ಥರ ಇರಬೇಕಾಗಿತ್ತು ಅಂತ ಅಷ್ಟೇ ಮಾಂಗಲ್ಯ ಯಾವ ರೀತಿ ಇದೆ ತೋರಿಸಿ ಚೆನ್ನಾಗಿ ಹೇಳಬೇಕು ಅಂತಂದರೆ ನೀವು ಸಾಕಷ್ಟು ವಿಡಿಯೋಗಳಲ್ಲಿ ನನ್ನ ಹೋಮ್ ಟೂರನ್ನು ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಹೋಮ್ ಟೂರ್ ಮಾಡ್ತೀನಿ. ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ತೋರಿಸ್ತಾ ಇರ್ತಕ್ಕಂಥ ಬೆಂಬಲನ ನೀವು ಯೂಟ್ಯೂಬಲ್ಲಿ ಕೂಡ ಮೇಲೆ ಅಂದರೆ ನನ್ನ ವಿಡಿಯೋಗಳ ಮೇಲೆ ತೋರಿಸಿ. ಹಾಗೆ ನಾನು ಒಂದು ಇಂಗ್ಲೀಷ್ ಕಲಿಯೋದಕ್ಕೆ ಇಂಗ್ಲೀಷ್ ಪೇಜ್ಗೆ ಜಾಯಿನ್ ಮಾಡ್ತಾಯಿದ್ದೀನಿ ಅಂದರೆ ಪ್ಲಾಟ್ಫಾರಮ್ಗೆ. ಅದು ಯಾವ ಪ್ಲಾಟ್ಫಾರಮ್ಮು ಅನ್ನೋದು ಇನ್ನೂ ಸ್ವಲ್ಪ ಡೌಟಲ್ಲಿದೆ. ಅದನ್ನು ನಾನು ಮುಂದಿನ ಮಾಡ್ತೀನಿ. ಯಾಕೆ ಅಂತಂದರೆ ನಮ್ಮ ಕೆಲಸದಲ್ಲಿ ಇಂಗ್ಲೀಷ್ ಎಲ್ಲರಿಗೂ ಕೂಡ ಗೊತ್ತು. ಯಾಕೆಂತಂದರೆ ನಾವು ಇಂಗ್ಲೀಷು ಯೂಟ್ಯೂಬು ಅಮೇರಿಕದ್ದಾಗಿರೋದ್ರಿಂದ ನಮಗೆ ಮೇಲ್ ಆಗಲಿ ಯಾವುದಾದ್ರೂ ಒಂದು ಮೆಸೇಜ್ ಆಗಲಿ ಎಲ್ಲ ಇಂಗ್ಲೀಷಲ್ಲೇ ಬರುತ್ತೆ. ನಾನು ಎಲ್ಲ ಮೆಸೇಜ್ಗಳನ್ನು ಕೂಡ ಬೇರೆಯವ್ರ ಹತ್ರ ತಿಳ್ಕೊಳೋದಕ್ಕಿಂತ ನಾನೇ ಸ್ವಲ್ಪ ಟೈಮಲ್ಲಿ ಆನ್ಲೈನ್ ಕ್ಲಾಸ್ ತೊಗೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ನಾನು ಇಂಗ್ಲೀಷನ್ನು ಕಲಿಯೋದಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ ಪೂಜೆ ಮಾಡೋಣ. ಯಾವುದೇ ಅಪಮೃತ್ಯು ಬಂದಾಗ ಕಾಪಾಡ್ಕೊಂಡು ಹೋಗ್ಬೋದು. ಪೂಜೆ ಮಾಡ್ಕೊಂಡಿರ್ತೀನಿ. ಯಾವುದೇ ಇಲ್ಲಿ ಜ್ಞಾನಿಗಳೊಳಗಾಡಿರೋ ಅನುಪಲಿಸಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಪೂಜೆ ಎಲ್ಲ ಮುಗಿದ ಮೇಲೆ ದಾನನೂ ಕೂಡ ಕೊಟ್ಟಿದ್ದಾಯಿತು. ಮತ್ತು ಐನಾರು ಪಂತಿಗೆ ಊಟಕ್ಕೆ ಬರ್ಸೋಣ ಅಂತೇಳಿ ನನ್ನ ತಮ್ಮನ ಹೆಂಡತಿ ಹಾಗೆ ಮೋಕ್ಷ ಮತ್ತು ನಮ್ಮ ರೂಪ ಮನೆಯವರು ಇಷ್ಟು ಜನ ಕೂತು ಐನಾರು ಪಂತಿಲಿ ಊಟ ಮುಗಿಸಿದ್ರು. ನಾವು ಲೇಟಾಗಿ ತಿಂಡಿ ತಿಂದಿದ್ದರಿಂದ ಆಮೇಲೆ ಊಟ ಮಾಡಿದ್ರಾಯಿತು ಅಂತೇಳಿ ನಾವು ಸ್ವಲ್ಪ ಲೇಟಾಗಿ ಕೂತು ಊಟನೂ ಕೂಡ ಮಾಡಿದ್ವಿ. ನಂತರ ಎಲ್ಲರೂ ಕೂತ್ಕೊಂಡು ತಾಂಬೂಲನೂ ಕೂಡ ಹಾಕ್ಕೊಂಡ್ವಿ. ನಾವೆಲ್ಲ ಫಂಕ್ಷನಲ್ಲೂ ಕೂಡ ಊಟ ಆದಮೇಲೆ ಈ ರೀತಿ ತಾಂಬೂಲನ ಹಾಕೋದು ನಮಗೆ ಅಭ್ಯಾಸನೂ ಕೂಡ ಇದೆ. ಮಾತಾಡ್ತಾ ನಗ್ತಾ ನಮ್ಮ ಅತ್ತೆ ಸೊಸೆ ಮತ್ತು ನಮ್ಮ ಅಕ್ಕನ ಮಗ, ನಮ್ಮ ಮನೆಯವರು, ನನ್ನ ತಮ್ಮ ಎಲ್ಲರೂ ಕೂತ್ಕೊಂಡು ಮತ್ತು ನಮ್ಮ ಅತ್ತೆ ನಮ್ಮ ಮಾಮ ಎಲ್ಲರೂ ಕೂತು ತಾಂಬೂಲನೂ ಕೂಡ ಹಾಕಿದ್ವಿ. ಈ ರೀತಿಯಾಗಿ ಟೈಮ್ ಕಳೆದ್ವಿ. ಹೇಗೆ ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗೋದಿಲ್ಲ ಅಂತಲೇ ಹೇಳ್ಬೋದು. ನನ್ನ ಈ ವ್ಲಾಗ್ ಇದಾಗಿತ್ತು. ಹೇಗೆ ಅನ್ನಿಸ್ತು ವ್ಲಾಗು? ಇನ್ನೂ ಊಟ ಮಾಡೋರು ಅಂದರೆ ನೆಂಟರೆಲ್ಲ ಊಟ ಮಾಡ್ತಿದ್ರು. ಅವರಿನ್ನೂ ಸ್ವಲ್ಪ ಜನ ಇದ್ದಾಗೆ ನಾವೆಲ್ಲ ಕೂಡ ಹೊರಟ್ವಿ. ಯಾಕೆ ಅಂತಂದರೆ ಟೈಮ್ ಆಗುತ್ತೆ ಹೊರಡೋದಕ್ಕೆ ಅಂತೇಳಿ. ನಮ್ಮ ಅತ್ತೆ ಮತ್ತು ನಾವು, ನಮ್ಮ ಅತ್ತೆ ಸೊಸೆ ಗುಣ ಎಲ್ರಿಗೂ ಕೂಡ ನನ್ನ ತಂಗಿನೇ ಕುಂಕುಮ ಕೊಟ್ಟಲು. ನನ್ನ ತಮ್ಮನ ಹೆಂಡತಿ ಒಳಗಡೆ ಊಟಕ್ಕೆ ಇಡ್ತಾ ಇದ್ಲು. ಅದಕ್ಕೋಸ್ಕರ ಇದಾಗಿತ್ತು ನನ್ನ ವ್ಲಾಗು. ಹೇಗೆ ಅನ್ನಿಸ್ತು ನನ್ನ ವ್ಲಾಗು? ಹೀಗೆ ಸಪೋರ್ಟ್ ಮಾಡಿ, ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ. ಟೇಕ್ ಕೇರ್, ಬಾಯ್.